ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ಇರುವ ಜಿಲ್ಲೆ ಇದು ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನೋಡುವುದಾದರೆ ಕಾಫಿ ಬೆಳೆಗೆ ಇದು ಪ್ರಸಿದ್ಧವಾಗಿದೆ. ಈ ವರ್ಷದಲ್ಲಿ ವಿಶೇಷವಾಗಿ ನೋಡುವುದಾದರೆ ಅಧಿಕವಾದ ಮಳೆ ಸುರಿದಿರುವುದರಿಂದ ಈ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತೋಟಗಳಲ್ಲಿ ನಾವು ಈ ಕಾಫಿ ಗಿಡವನ್ನು ನೀವು ಇಲ್ಲಿ ಕಾಣಬಹುದು. ಇಲ್ಲಿ ನೋಡಿ, ಎಲ್ಲ ಕಾಫಿ ಗಿಡಗಳಲ್ಲಿ ಉತ್ತಮವಾದ ಫಲ ಈ ವರ್ಷದಲ್ಲಿ ದೊರಕಿದೆ ಎಂಬುದಾಗಿ ಎಲ್ಲ ತೋಟಗಾರರ ಮುಖದಲ್ಲಿ ಸಂತಸದನಾಗಿ ಇರುವುದನ್ನು ನಾವು ಕಾಣುತ್ತಿದ್ದೇವೆ. ಪ್ರಿಯರಾದ ದೇವ ಮಕ್ಕಳೇ, ಈ ಈ ರೀತಿಯಾಗಿ ಹಣ್ಣಿನಿಂದ ಫಲ ಭರಿತವಾಗಿ ತುಂಬಿರುವ ಗಿಡವನ್ನು ನೋಡುವಾಗ ನಮಗೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಒಂದು ವಾಕ್ಯ ಕೂಡ ನೆನಪಾಗುತ್ತದೆ. ಅದ್ಯಾವುದೆಂಬುದಾಗಿ ನೋಡುವುದಾದರೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳು, ಹೇಗೆ ಈ ತೋಟಗಾರನಿಗೆ ಈ ವರ್ಷದ ಕಾಫಿ ಬೆಳೆಯು ಈ ರೀತಿಯಾಗಿ ಫಲಭರಿತವಾಗಿರುವಾಗ ಒಂದು ಸಂತೋಷ ಉಂಟಾಗುತ್ತದೋ ಮತ್ತು ಇದು ಒಂದು ಆಶೀರ್ವಾದಕ್ಕೆ ಸೂಚನೆ ಎಂಬುದಾಗಿ ಗೊತ್ತಾಗುತ್ತದೋ, ಅದೇ ರೀತಿಯಲ್ಲಿ ನಾವು ಕೂಡ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ಮಹಾ ಆಜ್ಞೆಯನ್ನು ಪಾಲಿಸಿ ಈ ರೀತಿಯಾದ ಫಲವನ್ನು ನಮ್ಮ ಜೀವಿತದಲ್ಲಿ ಕೊಡುವಾಗ ಆತನಿಗೆ ಎಷ್ಟೋ ಹೆಚ್ಚಾದ ಮಹಿಮೆ ಉಂಟಾಗುತ್ತದೆ ಮತ್ತು ನಾವು ನಿಜವಾಗಲೂ ಯೇಸುವಿನ ಶಿಷ್ಯರಾಗುತ್ತೇವೆ ಎಂಬುದಾಗಿ. ನಾವು ಅನೇಕ ವೇಳೆಗಳಲ್ಲಿ ತಂದೆಗೆ ಮಹಿಮೆ ಪಡಿಸುವ ರೀತಿಯಲ್ಲಿ ಎಷ್ಟೋ ಕಾಣಿಕೆ ಕೊಡಬಹುದು, ದಾನ ಧರ್ಮ ಮಾಡಬಹುದು ಅಥವಾ ಬೇರೆ ಪುಣ್ಯ ಕಾರ್ಯಗಳನ್ನು ಮಾಡಬಹುದು. ಆದರೆ ಯೇಸು ಕ್ರಿಸ್ತನು ಬಯಸುವುದು ನಮ್ಮ ಜೀವಿತವು ಒಂದು ಫಲಭರಿತವಾದ ಫಲ ಕೊಡುವ ಜೀವಿತವಾಗಿರಬೇಕೆಂಬುದಾಗಿ. ಹಾಗಾದರೆ ನಾವು ಅದಕ್ಕಾಗಿ ಪ್ರಯಾಸ ಪಡೋಣ. ಅದನ್ನು ಹೊಂದಿಕೊಳ್ಳುವುದಕ್ಕೆ ಆತನ ಬಲವನ್ನು, ಆತನ ಅನುಗ್ರಹವನ್ನು, ಕೃಪೆಯನ್ನು ಬೇಡಿಕೊಳ್ಳೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.